ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಸುಳಾದಿ. ನಡಗುವದ್ಯಾಕೆ ಮನವೇ ನಡೆ ನೋಡುತ್ತೀಗೆ ನೀನು ಒಡೆಯ ರಂಗಯ್ಯ ಬೆಂಬಿಡದಲ್ಲೇ ಕಾಯುತ್ತಿಪ್ಪ ಅಡಿಗಡಿಗೆ ಶ್ರೀಹರಿ ಒಡನೆ ಇರುತ್ತಲೀರೆ ದೃಢ ಸಾಲದೆಂದು ಕಂಗೆಡುವ ಬಗೆಯಾವದು ಹಡಗವಾರಿಧಿ ಮಧ್ಯ ನಡೆಸುವ ಮಹಾಚತುರ ಕೊಡಲು ಅಭಯ ಭಯ ಪಡುವ ನಿನ್ನಾವದು ಅಡಶಿ ಪೊಕ್ಕಪ ಮೃತ್ಯು ಬಿಡಿಸುವ ನನುಗಾಲ ಪಡೆಗಾಣೆ ನೀತನ ಒಡೆತನ ಕಾವಲ್ಲಿ ಮಡದಿ ಮಕ್ಕಳು ಸರ್ವ ಒಡಿವೆ ವಸ್ತಕ್ಕೆ ಮೋಹ ವಿಡಿಯದೆ ರಂಗನ್ನ ಪಡಿತೊತ್ತುಗಳು ಎನ್ನು ಬಿಡಿ ಬೀಸದಲೆ ಕರ ಬಿಡಿದು ನೀನುಳ್ಳ ತನಕ ತಡಿಯದೆ ಪಾಲಿಸುವ ಒಡೆಯ ರಂಗನ್ನ ಪಾದ ನಂಬು ಸಡಗರ ದೈವವೇ ವಿಜಯ ವಿಠಲ ನೀರು ತೀರೆ ದೃಢಗುಂದದಿರು ನಿನ್ನ ನುಡಿ ಸಲ್ಲಿಸಿ ಕಾಯ್ವಾ ನರಹರಿ ದುರಿತಾರಿ ಮುರನರ ಕಾವೈರಿ ಸುರರಿಗೆ ಬಲು ಮೀರಿ ಇರುತ್ತಿಪ್ಪ ಮಹಾಶೌರಿ ಪರಮ ಮಂಗಳದಾರಿ ಇರಳು ಹಗಲು ತೋರಿ ಪೊರೆವನು ಶ್ರೀನಾರಿ ಎರಸ ನಂಗ್ರಿಯ ಸಾರಿ ಮರೆಯದೆ ಪರಿಪರಿ ಪುರುಷಾರ್ಥ ಕೋರಿ ಚರಿಸು ಮಹಿಮೆಯ ಬೀರಿ ದುರಿತ ರಾಶಿಯ ಹಾರಿ ಪರಿತೋಷವ ಸೇರಿ ನಿರುತರ ಉಪಕಾರಿ ವಿಜಯ ವಿಠಲ ಹರಿ ಚರಣಾಂಬುಜವಾರಿ ಧರಿಸೆ ಮುಟ್ಟವೋ ಮಾರಿ ಪತಿಯ ತೋರೆದು ಸಾರಿ ಸುತರ ಬಯಸಿ ದೇವತೆಗಳರ್ಚಿ ಸೀದಂತೆ ಪ್ರತಿದಿನದಲ್ಲಿ ನೀನು ಇತರ ಸಂಶಯದಲ್ಲಿ ಕ್ಷಿತಿಯೋಳು ಇದ್ದು ಶ್ರೀಪತಿಯ ಪಾದಕ್ಕೆ ನಮಿತನಾಗದೆ ಮತಿ ಮಂದದಲ್ಲಿ ಕಾಲೋಚಿತ ಪೋಗಾಡುವ ತೆರದಿ ಹಿತವಿಯಾದವರನ್ನು ತಿಸಲಾಗೆ ಗತಿಗೆ ಪದವ ಕಾಣೆ ಶತಕಲ್ಪಕ್ಕಾದರೂ ಅತಿಶಯವಿಲ್ಲ ಸಂತತ ಮನಸೆ ಪತಿತ ಪಾವನ ಕಾಯ ವಿಜಯ ವಿಠಲ ನಿತ್ಯ ಗತಿಯೆನ್ನೆ ನಿನ್ನ ಸಂತತಿಗೆಲ್ಲ ಗತಿವಕ್ಕೂ ನಡಗುವ ದ್ಯಾತಕೋ ಎಲೆ ಮನವೇ ನಡಗುವ ದ್ಯಾತಕೋ ಕಡಲಾಶಯನನ ನಾಮ ಬಿಡದ್ ವಜ್ರ ಪಂಜರ ನಡಗುವ ದ್ಯಾತಕ್ಕೆ ತೊಡವಿತ್ತು ನಿನ್ನ ಸಂಗಡದಲೇ ತಿರುಗು ತಿಪ್ಪ ಕೊಡಗಯ್ಯ ಕಾರುಣ್ಯ ನಿಧಿ ಒಲಿದಿರಲಿಕ್ಕೆ ನಡುಗುವದ್ಯಾಕೆ ಬಡವನಲ್ಲ ನಮ್ಮ ವಿಜಯ ವಿಠಲ ದೋರೆ ಕುಡಿ ಪಲ್ಲವಿಸಿದಂತೆ ತಡಿಯದೆ ಬೆಳೆಸುವ ಹರಿ ಇತ್ತದ್ದು ಸರ್ವ ಹರಿದಾಸರು ಎಂದು ಅರೆಮರೆ ಇಲ್ಲದೆ ಹರಿಯ ದಿನವೇ ಎನ್ನಲು ಹರಿ ನಿನ್ನವರ ಪರಿಪೂರ್ಣಾಯುರ ಮಾಡಿ ಪೊರೆವನು ಪೊಂದಲ್ಲಿಟ್ಟು ಪರಿಪರಿ ವಿಧದಲ್ಲಿ ಹರುಷವಿವುತ್ತ ತನ್ನ ಶರಣರ ಮಾಡಿ ಭಕ್ತಿ ಪರಮಜ್ಞಾನದಿಂದಾದರದಲ್ಲಿ ರಕ್ಷಿಸುವ ಸರಸ ಮೂರುತಿ ದೇವ ವಿಜಯ ವಿಠಲ ನಂಗ್ರಿ ನೆರೆ ನಂಬಿದವಗೆ ಉಗುರು ಮಾಸದು ಕಾಣೋ ಫಣಿಷ ಐವಿ ಸರ್ವದಾ ಹೊಣೆಯಾಗಿರಲಿಕ್ಕೆ ಅನುಮಾನ ಬಿಡುವುದು ವಿಜಯ ವಿಠಲ ನೊಲಿಸು ಫಣಿಷಾಯಿ ಸರ್ವದಾ ಹೊಣೆಯಾಗಿರಲಿಕ್ಕೆ ಅನುಮಾನ ಬಿಡುವುದು ವಿಜಯ ವಿಠಲ ನೊಲಿಸು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಜೈ ವಿಜಯರಾಯ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ದಾಸ್ಯ ಭಾವದಿಂದ ಸರ್ವದಾ ಹರಿಯನ್ನೇ ಭಜಿಸು. ಹರಿಯು ಸಂಗಡನಾಗಿ ನಮ್ಮ ಜೊತೆಗೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳೋ ಸುಳಾದಿ. ಎದಕ್ಕೂ ಹೆದರಬೇಡ ಅಂತ ಹೇಳೋ ಸುಳಾದಿ. ಈ ಸುಳಾದಿಯಲ್ಲಿ ಯಾವತ್ತು ನಾವು ದಾಸ್ಯ ಭಾವದಿಂದ ಹರಿಯನ್ನು ಭಜನೆ ಮಾಡಿ
ನಮ್ಮ ಜೊತೆಯಲ್ಲೇ ಹರಿ ಇದ್ದಾನೆ ಎಂಬುದನ್ನು ನಂಬುತ್ತೀವೋ ಅವತ್ತು ನಾವು ಯಾವುದಕ್ಕೂ ಹೆದರೋದೇ ಬೇಕಿಲ್ಲ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ನಡುಗುವುದ್ಯಾಕೆ ಮನವೇ ನಡೆ ನುಡತಿಗೆ ನೀನು. ಯಾಕಪ್ಪ ಹೆದರ್ತಾ ಇದ್ದೀ ಈ ಮನಸ್ಸು ನೀನು? ನಡೆದಾಗೆ ಏನನ್ನ ನುಡಿದ್ರೆ ಯಾವುದಕ್ಕೂ ಹೆದರಬೇಡ ನೀನು. ಎದಕ್ಕಂದರೆ ಒಡೆಯ ರಂಗಯ್ಯ ಬೆಂಬಿಡದಲೆ ಕಾಯುತ್ತಲಿಪ್ಪ. ನಿನ್ನ ಬಿಡ್ಲಾರ್ದಾಗಿ ನಿನ್ನ ಹಿಂದೆ ನಿಂತು ಕಾಯ್ತಾನೇ ಇರ್ತಾನೆ ದೇವರು. ನಮ್ಮ ರಂಗಯ್ಯ ನಮ್ಮ ಹಿಂದೆ ನಿಂತು ಕಾಯ್ತಾ ಇರೋ ಕಾಲಕ್ಕೆ ನೀನು ಯಾಕೆ ಹೆದರ್ಕೊಳ್ತೀಯಪ್ಪ? ಯಾಕೆ ಭಯಪಡ್ತೀ? ಅಡಿಗಡಿಗೆ ಶ್ರೀಹರಿಯ ಒಡನೆ ಇರುತ್ತಲಿರೆ. ನಮ್ಮ ಜೊತೆಗೆ ಅಡಿಗಡಿಗೆ ಒಂದು ಹೆಜ್ಜೆ ಬಿಟ್ಟು ಹೆಜ್ಜೆ ಹಾಕ್ತಾ ಇದ್ದೀವಿ, ನಿಂತಲ್ಲೇ ನಿಂತಿದ್ದೀವಿ, ಕೂತಿದ್ದೀವಿ, ಮಲಗಿದ್ದೀವಿ, ನಮ್ಮ ಜೊತೆಗೆ ಇದ್ದಾನೆ ದೇವರು ಅಂದಾಗೆ ಯಾಕಪ್ಪ ನಾವು ಹೆದರಬೇಕು? ದೃಢ ಸಾಲದೆಂದು ಕಂಗೆಡುವ ಇದು ನಂಬಿಕೆ ಇಲ್ಲ ಅಂದಾಗೆ ಇವೆಲ್ಲ ಹೆದರ್ಕೊಳ್ಳೋದು ಎಂಬುದು ಬರುತ್ತೆ. ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀಯಪ್ಪ? ಹಡಗವಾರಿಧಿ ಮಧ್ಯ ನಡೆಸುವ ಮಹಾಚತುರ. ಹಡಗನ್ನು, ಈ ಹಡಗ ಅಂದರೆ ಬೋಟ್, ಈ ಹಡಗನ್ನು ನಡೆಸ್ತಾ ಇದ್ದಾನೆ ನಮ್ಮಪ್ಪ. ಸಮುದ್ರದ ಮಧ್ಯೆ ನಡೆಸ್ಲಿಕ್ಕೆ ಬರುವಂಥ ಮಹಾಚತುರ ನಮ್ಮಪ್ಪ ಇದ್ದಾಗೆ ಕೊಡಲು ಆತ ಅಭಯ ಕೊಡ್ತಾ ಇದ್ದಾನೆ. ಭಯ ಯಾಕೆ ಪಡ್ತೀಯಪ್ಪ ನೀನು? ಅಡಶಿ ಪೊಕ್ಕ ಅಪಮೃತ್ಯು ಬಿಡಿಸುವ ನನುಗಾಲ. ಎಲ್ಲೆಲ್ಲೋ ಅಲ್ಲೆಲ್ಲೋ ನಿಂತಿರ್ತದೆ ಅಪಮೃತ್ಯು ಎಂಬುದು. ಅದನ್ನು ಅನುಗಾಲ ಬಿಡಿಸ್ತಾನೆ ನಿಂತು, ನಮ್ಮ ಜೊತೆಗೆಲ್ಲೇ ನಿಂತು. ಪಡೆಗಾಣೆ ನೀತನ ಒಡೆಯತನ ಕಾವಲಿ. ಈತನ ಒಡೆತನಕ್ಕ ಅಂದರೆ ಈತ ಒಡೆಯ ಅಂದರೆ ಒಂದು ಪ್ರಭು, ಸ್ವಾಮಿ. ಈತನಂಥ ಸ್ವಾಮಿ ಎಲ್ಲೂ ಇಲ್ಲ. ಅಂದರೆ ಅದೇ ಥರ ಇದ್ದ ಸ್ವಾಮಿ ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾ, ಈಗ ಒಂದು ರಾಜ ಇದ್ದಾನೆ, ಸದಾ ರಕ್ಷಣೆ ಮಾಡ್ತಾನೆ. ಆದರೂ ಸದಾ ಮನುಷ್ಯನಿಂದ, ಪ್ರತಿಯೊಂದು ಮನುಷ್ಯನಿಂದ ಇಂತೂ ರಕ್ಷಣೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಈತನಂತಹ ರಾಜ ಎಲ್ಲೂ ಇಲ್ಲೇ ಇಲ್ಲ. ಮಡದಿ ಮಕ್ಕಳು ಸರ್ವ ಒಡವೆ ವಸ್ತು ಎಲ್ಲ ಮೋಹಗಳನ್ನು ಬಿಟ್ಟು ಅದರ ಹಿಂದೆ ಬಿಡಲಾರ್ದಾಗಿ ರಂಗಯ್ಯನ ತೊತ್ತುಗಳು ಎನ್ನು. ಇವೆಲ್ಲ ಮಡದಿ ಆಗಲಿ ಮಕ್ಕಳಾಗಲಿ ಎಲ್ಲರೂ ಈ ರಂಗಯ್ಯನ ತೊತ್ತುಗಳು. ಈ ವಸ್ತ ಸ್ವಾಮಿ ಕೊಟ್ಟಿದ್ದದಕ್ಕೆ ನಾವು ಹಾಕ್ಕೊಂಡಿದ್ದೀವಿ, ಬಟ್ಟೆ ಸ್ವಾಮಿ ಕೊಟ್ಟಿದ್ದು ನಾವು ಹಾಕ್ಕೊಂಡಿದ್ದು, ಇವೆಲ್ಲ ಸ್ವಾಮಿ ನಮಗೆ ಕೊಟ್ಟಿದ್ದು. ಇದು ಅದು ಹಾಗೆ ಅಂದ್ಕೊಂಡ್ರೆ ಬಿಡಿ ಬೀಸದಲ್ಲೇ ಕರಪಿಡಿದು ನೀನುಳ್ಳ ತನಕ ನಿನ್ನ ಎತ್ತಿ ಬಿಸಾಕ್ಲಾರ್ದಾಗಿ ನೀನಿರೋವರಿಗೆ ನಿನ್ನ ತಡೆಯದೇ ಪಾಲಿಸುವ. ಯಾವತ್ತೂ ಎಲ್ಲ ಕೊಟ್ಟಿದ್ದೆಲ್ಲ ಸ್ವಾಮಿ ಕೊಡ್ತಾ ಇದ್ದಾನೆ. ಕೊಟ್ಟಿಲ್ಲ ಸ್ವಾಮಿ ಕೊಟ್ಟಿದ್ದಾನೆ, ಆ ತಂದೆ ಕೊಟ್ಟಿದ್ದಾನೆ, ತಾನು ನನಗೆ ಕೊಟ್ಟಿದ್ದಾನೆ. ಹೀಗೆ ಅನ್ಕೋತಾ ನನ್ನ ಕಷ್ಟ ಕೊಟ್ಟಿದ್ದಾನೆ ಅಂತಂಬೋದು ಆತ ಕೊಟ್ಟಿದ್ದಾನೆ, ಸ್ವಾಮಿ ಕೊಡ್ತಾ ಇದ್ದಾನೆ, ಸ್ವಾಮಿ ರಕ್ಷಣೆ ಮಾಡ್ತಾನೆ. ಹೀಗೆ ಅನ್ಕೋತಾ ಇದ್ದರೆ ತಡಿಯದೆ ಪಾಲಿಸುವ, ತಡಿಲಾರ್ದಾಗಿ ಒಡಿಯ ರಂಗನ್ನ ಪಾದ ನಂಬು. ದೇವರ ಪಾದಗಳನ್ನು ನಂಬಿದರೆ ಸಾಕು. ಸಡಗರ ದೈವವೇ ವಿಜಯ ವಿಠಲ ನಿರುತಿರೆ, ದೃಢಗುಂದದಿರು ನಿನ್ನ ನುಡಿ ಸಲ್ಲಿಸಿ ಕಾಯ್ವ. ನೀನು ಏನು ಹೇಳ್ತೀಯೋ ಅದನ್ನು ಆತ ಕಾಯ್ತಾನೆ, ತಪ್ಪದಾಗಿ ಕಾಯ್ತಾನೆ, ನಿನ್ನ ನಿಂತ್ಕೊಂಡು ಕಾಯ್ತಾನೆ ಸ್ವಾಮಿ ಕಾಯ್ತಾನೆ. ಅದಕ್ಕೆ ನೀನು ಅಂದರೆ ಮನಸ್ಸಿನಲ್ಲಿ ಚಿಂತೆ ಇಟ್ಕೊಂಡು ಭಯಪಡಬೇಡ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರಲ್ಲಿ. ಅಂದರೆ ದೇವರಿಗೆ ಸಂಪೂರ್ಣ ಶರಣಾಗತರಾಗಿ ಒಡವೆ ವಸ್ತು ಮನೆಯಲ್ಲಿ ಇದ್ದಿದ್ದೆಲ್ಲ ಮಡದಿ ಮಕ್ಕಳು ಯಾರೇ ಆದರೆ ಕೂಡ ಸರ್ವ ನಿನ್ನಾಧೀನ ಸ್ವಾಮಿ ಅಂತ ಹೇಳಿದರೆ ಸಾಕು. ಯಾರು ಮಾತಾಡಲಿ, ಅವ್ರು ಬೈದರು, ಅವ್ರು ಹೊಡೆದ್ರು, ಅವ್ರು ನಿಂತರು, ಅವ್ರು ಹೊಗಳಿದ್ರು, ಪ್ರತಿಯೊಂದರೊಳಗೆ ಸ್ವಾಮಿ ನಿಂತು ಮಾತಾಡಿಸ್ತಾ ಇದ್ದಾನೆ ಅಂತ ಅಂಬೋ ಅನುಸಂಧಾನ ಬಂತು ಅಂದರೆ ಯಾಕಪ್ಪ ಹೆದರ್ತಿ ನೀನು ಅಂತ ಹೇಳ್ತಾ ಇದ್ದಾರೆ. ಮಟ್ಟತಾಳದೊಳಗೆ ನರಹರಿ ದುರಿತಾರಿ, ನರಹರಿ ನರಸಿಂಹದ ರೂಪದ ಪರಮಾತ್ಮ ದುರಿತಗಳ ಸಂಹಾರ ಮಾಡ್ತಾನೆ. ಈತ ಯಾರು ಅಂದರೆ ಮುರ ಮತ್ತು ನರಕಾಸುರನ ಸೈನ್ಯಾಧಿಪತಿಯಾದ ಮುರ, ಇವರಿಗೆ ವೈರಿ, ಇವರನ್ನು ಕೊಂದಾತ, ಇವರ ವೈರಿ ಈತ. ಸುರರಿಗೆ ಬಲುಮೀರಿ, ಎಲ್ಲ ದೇವತೆಗಳಿಗಿಂತ ಮೇಲೆ ಭಾಳ ಮೇಲೆ ಇದ್ದಾತ. ಇರುತಿಪ್ಪ ಮಹಾಶೌರಿಯಾಗಿದ್ದಾನೆ. ಪರಮಮಂಗಳ ದಾರಿ, ಇರಳು ಹಗಲು ತೋರಿ.
ದಿನನಿತ್ಯ ನಮಗೆ ಒಳ್ಳೆ ದಾರಿ ತೋರಿಸ್ತಾನೆ, ಹಗಲು ರಾತ್ರಿ ನಮಗೆ ತೋರಿಸ್ತಾನೆ. ಪೊರೆವನು ತೋರಿಸಿ ನಮ್ಮನ್ನು ಒಲಿತಾನೆ. ಶ್ರೀನಾರಿ ಅರಸನಂಗ್ರಿಯ ಸಾರಿ, ಲಕ್ಷ್ಮೀಪತಿಯಾದ ಶ್ರೀನಾರಿ ಅರಸ ಅಂದರೆ ಲಕ್ಷ್ಮೀಪತಿ, ಶ್ರೀ ಲಕ್ಷ್ಮೀಪತಿಯಾದ ನಮ್ಮಪ್ಪನ ಪಾದಾರವಿಂದ ಸಾರಬೇಕು. ಸಾರಿದರೆ ಪರಿಪರಿ ಪುರುಷಾರ್ಥ ಖೋರಿ, ಪುರುಷಾರ್ಥಗಳು ನಾವು ಕೇಳ್ತಾ ಇರ್ತೀವಿ, ಅದು ಬೇಕು ಇದು ಬೇಕು ಅಂತ. ಅದು ಕೋರಿದರೆ ಕೂಡ ಮರೆಯದೆ ಚರಿಸು, ಮರೆಯದೆ ಚರಿಸು. ಯಾರನ್ನ ಏನೇ ಕೇಳಿದರೆ ಕೂಡ ದೇವರನ್ನು ಮರೆಯದೆ ಚರಿಸಬೇಕು. ಅಂದರೆ ನಮ್ಮ ಒಳಗೆ ಸ್ವಾಮಿ ನಿಂತು ಬೇಡಿಸ್ತಾ ಇದ್ದಾನೆ ಎಂಬ ಅನುಸಂಧಾನ ಬರಬೇಕು. ಹಾಗೆ ದೇವರನ್ನು ಮರೆಯದೆ ಪರಿಪರಿ ಪುರುಷಾರ್ಥ ಕೂಡ ಈ ಪುರುಷಾರ್ಥ ಕೇಳೇಬಾರ್ದು ಅಂತ ಅನ್ಲಕ್ಕಂತೂ ಆಗೋದೇ ಇಲ್ಲ. ಅದು ಬಹಳ ದೊಡ್ಡ ಇದು ಬರಬೇಕು, ನಮಗೆ ಪಟ್ಟ ಬರಬೇಕು. ಅವಾಗೆ ಪುರುಷಾರ್ಥಗಳ ಕೇಳ್ತೀವಿ, ಕೇಳಿದಾಗ ಮರೆಯದೆ, ದೇವರನ್ನು ಮರೆಯದೆ ಚರಿಸು. ಮಹಿಮೆಯ ಬೀರಿ, ಎಲ್ಲ ಕಡೆ ದೇವರ ಮಹಿಮೆಯನ್ನು ಕೊಂಡಾಡು, ಹೇಳು, 4 ಜನಕ್ಕೆ ಹೇಳು, ಬೀರು. ದುರಿತ ಹಾಗೆ ಮಾಡಿದರೆ ಏನಾಗ್ತದ? ದುರಿತ ರಾಶಿಯ ಹಾರಿ, ನಮ್ಮ ದುರಿತ, ನಮ್ಮ ಪಾಪಗಳ ರಾಶಿಯೆಲ್ಲ ಹಾರಿ ಹೋಗ್ತವೆ. ಪರಿತೋಷವ ಸೇರಿ, ಈ ನಮ್ಮ ಈ ಸುತ್ತಮುತ್ತ ಇದ್ದಿದ್ದೇನು ಇದು ಇದ್ದದಲ್ಲ, ಅದು 11 ಇಂದ್ರಿಯಗಳ ಮೂಲಕ ಆಗುವ ವ್ಯಾಪಾರ ಅಲ್ಲಿ ಸ್ವಾಮಿ ನಿಂತು ಮಾಡಿಸ್ತಾ ಇದ್ದಾನೆ ಎಂಬುದು ನಿರುತರ ಉಪಕಾರಿ ಅಥವಾ ಉಪಕಾರ ಮಾಡ್ತಾ ಇದ್ದಾನೆ. ವಿಜಯ ವಿಠ್ಠಲ ಹರಿಚರಣಾಂಬುಜ, ದೇವರ ಪಾದದಲ್ಲಿ ಇದ್ದ ಜಲ ವಾರಿ ಧರಿಸೇ ನಾವು ಧರಿಸಿದರೆ, ಅಂದರೆ ದೇವರ ಪಾದದ ಧೂಳಿ, ಪಾದದ ಇದು ದೇವರ ಪಾದೋದಕವನ್ನು ನಾವು ಧರಿಸಿದರೆ ಮುಟ್ಟವು ಮಾರಿ ಅಂತ ಹೇಳ್ತಾರೆ. ದುರಿತಗಳು ಏನಿದಾವಲ್ಲ, ಕೆಟ್ಟ ಗ್ರಹಗಳು, ಮಾರಿ ಅಂದರೆ ಕೆಟ್ಟ ಗ್ರಹಗಳು, ಆ ಕೆಟ್ಟ ಗ್ರಹಗಳು ನಮ್ಮನ್ನು ಮುಟ್ಟೋದೇ ಇಲ್ಲ. ಯಾವಾಗ ನಾವು ದೇವರ ಇದು ಪಾದಾರವಿಂದಗಳನ್ನು ಸೇರಿ ದೇವರನ್ನು ಸ್ತುತಿಸಿ, ಯಾವಾಗ ಎಲ್ಲರದ್ರೊಳಗೂ ದೇವರ ನಿಂತು ಮಾಡಿಸ್ತಾ ಇದ್ದಾನೆ ಎಂಬ ಅನುಸಂಧಾನ, ಸಂಪೂರ್ಣವಾದ ದಾಸತ್ವ, ಸಂಪೂರ್ಣವಾದ ನಾವು ಒಳಗೆ ದೇವರಿಗೆ ನಾವು ದಾಸರು ಅಂತ ಹೇಳಿ ನಾವು ಸಂಪೂರ್ಣವಾಗಿ ದೇವರನ್ನು ನಾಮಸ್ಮರಣೆ ಮಾಡ್ತಾ ಇದ್ದರೆ ಯಾವ ಹೆದರಿಕೆ ಬೇಡ. ಎಲ್ಲ ದುರಿತ ರಾಶಿಗಳು ಏನೇನಿದ್ದಾವೆಲ್ಲ ಹೋಗ್ಬಿಡ್ತವೆ. ಹಾಗೆ ಕೆಟ್ಟ ಗ್ರಹಗಳು ನಮ್ಮ ಕಡೆ ನೋಡೋದಿಲ್ಲ. ಈ ದೇವರ ಚರಣಾಂಬುಜ ವಾರಿ ಧರಿಸಿದರೆ, ದೇವರ ಚರಣಾಂಬುಜದಲ್ಲಿ ಅಂದರೆ ಈ ದೇವರ ಪಾದೋದಕವನ್ನು ಧರಿಸಿದರೆ ಇಷ್ಟು ನಮಗೆ ದುರಿತ ರಾಶಿಗಳೆಲ್ಲ ದೂರ ಹೋಗ್ಬಿಡ್ತವೆ ಅಂಥೇಳಿ ವಿಜಯದಾಸರು ಅತ್ಯದ್ಭುತವಾಗಿ ರಚಿಸಿದ್ದಾರೆ. ತ್ರಿವಿಡ ತಾಳದಿಂದ ಇನ್ನೊಂದು ಆಡಿಯೋದಲ್ಲಿ ನೋಡೋಣ. ತ್ರಿವಿಡ ತಾಳದ್ದು ನೋಡೋಣ. ಪತಿಯ ತೊರೆದ ನಾರಿ ಸುತರ ಬಯಸಿ ದೇವತೆಗಳರ್ಚಿಸಿದಂತೆ, ಪತಿಯನ್ನು ಬಗಲಾಗಿಟ್ಟು ಮಕ್ಕಳು ಬೇಕು ಅಂಥೇಳಿ ದೇವತೆಗಳನ್ನು ಅರ್ಚನೆ ಮಾಡ್ತಾ ಇದ್ದಾಳೆ. ಪತಿಗೆ ಏನು ಸಪರ್ಯಗಳು ಮಾಡಬೇಕು ಅವು ಯಾವೂ ಮಾಡ್ತಾ ಇಲ್ಲ. ಹಾಗೆ ಇದ್ದದ್ದು ಆ ಥರ ಇದ್ದವರು ಅಂತಂದರೆ ನೀನು ಯಾವ ರೀತಿ ಅಂದರೆ, ಇಲ್ಲಿ ಪತಿಯ ಪಾದಕ್ಕೆ ನಮಿತನಾಗದೆ ಮತಿಮಂದದಲ್ಲಿ ಕಾಲೋಚಿತ ಪೋಗಾಡುವ ತೆರೆದಿ, ಎಲ್ಲ ಕಾರ್ಯಗಳು ಮಾಡ್ತೀವಿ, ಇತರ ಸಂಶಯದಲ್ಲಿ ಇದ್ದು ಮಾಡ್ತೀವಿ. ಪ್ರತಿದಿನದಲ್ಲಿ ನೀನು ದೇವತಾ ಆರಾಧನೆ ಮಾಡ್ತೀವಿ, ದೇವರ ನಾಮಸ್ಮರಣೆ ಮಾಡ್ತೀವಿ, ದಾನಾದಿಗಳನ್ನು ಮಾಡ್ತೀವಿ, ತೀರ್ಥಯಾತ್ರೆಗಳಿಗೆ ಹೋಗ್ತೀವಿ, ಇತರ ಸಂಶಯದಲ್ಲಿ ಇರ್ತೀವಿ. ಅಂದರೆ ಇಲ್ಲಿ ಪತಿಯಾದ, ನಮ್ಮೆಲ್ಲರ ಪತಿಯಾದ ದೇವರನ್ನು ನಮಿಸ್ಲಾರ್ದಾಗಿ, ದೇವರನ್ನು ನೆನೆಸ್ಲಾರ್ದಾಗಿ ಬರೇ ಇವೆಲ್ಲ ಕರ್ಮಗಳು ಮಾಡ್ತಾ ಇದ್ದರೆ ಕಾಲೋಚಿತ ಪೋಗಾಡುವ ತರದಿ, ಸುಮ್ಮನೆ ಮಂದದಲ್ಲಿ ಸುಮ್ಮನೆ ಕಾಲ ಮುಂದಕ್ಕೆ ಹೋಗ್ತಾ ಇದೆ ಅಷ್ಟೇ. ಹಿತವೀಯದವರನ್ನು ತುತಿಸಲಾಗೆ, ಅಂಥವರಿಗೆ ಏನೂ ಹಿತ ಕೊಡೋದಿಲ್ಲ. ಅವಾಗೆ ಗತಿಗೆ ಪದಕ ಕಾಣೆ, ಹಾಗೆ ಮೋಕ್ಷಕ್ಕೆ ಪದಕ ದಾರಿನೇ ಸಿಗಲ್ಲ ನಮಗೆ. ಯಾವಾಗ ಈ ಥರ ನಾವು ಶತಕಲ್ಪ, 100 ಕಲ್ಪಗಳು ಮಾಡಿದರೆ ಕೂಡ, ಅಂದರೆ ಎಲ್ಲ ಮಾಡ್ತೀವಿ,
ದೇವತಾ ಆರಾಧನೆ ಮಾಡ್ತೀವಿ, ದೇವರ ಪೂಜೆ ಮಾಡ್ತೀವಿ, ಸಂಧ್ಯಾ ವಂದನ ಮಾಡ್ತಾರೆ, ಗುರುಮಂತ್ರ ಉಪದೇಶ ಇದು ಮಾಡ್ತಾರೆ, ದೇವರ ಗುಡಿಗೆ ಹೋಗ್ತೀವಿ, ಎಲ್ಲ ಕಡೆಗೆ ಹೋಗ್ತೀವಿ. ಎಲ್ಲದರೊಳಗೂ ನಾವು ದೇವರನ್ನೇ ಮರೆತು ಈ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ದೇವರ ಕಡೆ ಧ್ಯಾಸ ಜಾಸ್ತಿ ಇರೋದಿಲ್ಲ, ಬೇರೆ ಕಡೆ ಧ್ಯಾಸ ಜಾಸ್ತಿ ಇಟ್ಕೊಂಡು ಮಾಡ್ತಾ ಇರ್ತೀವಿ. ಹಾಗೆ ಮಾಡಿದರೆ ಯಾವ ರೀತಿ ಪತಿಯನ್ನು ತೊರೆದು ದೇವತೆಗಳ ಅರ್ಚನೆ ಮಾಡಿದರೆ ಏನು ಬರೋದಿಲ್ಲನೋ ಅದೇ ಥರ ದೇವರನ್ನು ನಮಿಸ್ಲಾರ್ದಾಗೆ ನಾವು ಇವೆಲ್ಲ ಮಾಡಿದರೆ ನಮಗೆ ಏನೂ ಬರೋದಿಲ್ಲ. ಅದು ಮೋಕ್ಷಕ್ಕೆ ದಾರಿನೂ ಆಗೋದಿಲ್ಲ. ಹಾಗೆ ಶತಕಲ್ಪ ಆದರೆ ಕೂಡ ಮೋಕ್ಷಕ್ಕೆ ದಾರಿ ಇರೋದಿಲ್ಲ. ಅತಿಶಯವಿಲ್ಲ ಸಂತತ ಮನಸ್ಸೇ ಪತಿತ ಪಾವನ ಕಾಯ ವಿಜಯ ವಿಠ್ಠಲ ನಿತ್ಯ ಗತಿಯನ್ನೇ ನಿನ್ನ ಸಂತತಿ ನಿತ್ಯ ನೀನೇ ಅಪ್ಪ ಗತಿ ಅಂತಂದರೆ ನಿನ್ನ ಸಂತತಿಗೆಲ್ಲ ಆತ ಗತಿ ಇದ್ದು ಕಾಪಾಡ್ತಾನೆ ಅಂಥೇಳಿ. ಮತ್ತು ಅಟ್ಟತಾಳದ್ರೊಳಗೆ ಹೇಳ್ತಾ ಇದ್ದಾರೆ, ಯಾಕೆ ಹೆದರ್ತಾ ಇದ್ದೀಯಪ್ಪ ನೀನು, ಯಾಕೆ ನಡುಗ್ತಾ ಇದ್ದಿ, ಯಾಕೆ ಹೆದರ್ತಾ ಇದ್ದಿ? ಕಡಲ ಶಯನನ ನಾಮ, ನಮಗೆ ಕಡಲ ಶಯನನ ನಾಮ, ಈ ಸಮುದ್ರ ಶಯನನಾದ ಸಮುದ್ರದೊಳಗೆ ಮಲ್ಕೊಂಡಿದ್ದಂಥ ನಮ್ಮಪ್ಪ, ಈತನ ನಾಮ ಇದ್ದ ಮೇಲೆ ಅದು ವಜ್ರ ಪಂಜರ ಇದ್ದಂಗೆ. ನಮಗೆ ದೇವತಾ ಸ್ಮರಣೆ ಮಾಡ್ತಾ ಇದ್ದು ಶ್ರೀಹರಿಯ ಸ್ಮರಣೆ ಮಾಡ್ತಾ ಇದ್ದವರಿಗೆ ಆ ನಾಮನೇ ವಜ್ರ ಪಂಜರ ಇದ್ದಂಗೆ. ಅಂಥದ್ದಿದ್ದಾಗೆ ನೀನು ಯಾಕೆ ಹೆದರ್ತಾ ಇದ್ದಿ? ತೊಡವಿತ್ತು ನಿನ್ನ ಸಂಗಡದಲ್ಲೇ ತಿರುಗುತ್ತಿಪ್ಪ, ನಿನ್ನ ಜೊತೆಗೆ ಇರ್ತಾನೆ ಆತ, ಒಂದು ನಿಮಿಷ ಬಿಡಲಾರ್ದಾಗ ನಿನ್ನ ಜೊತೆಗೆ ಇರ್ತಾನೆ. ಕೊಡಗಯ್ಯ ಕಾರುಣ್ಯ ನಿಧಿ ಒಲಿದಿರಲಿಕ್ಕೆ, ಕೊಡಗಯ್ಯ ಅಂತಂದರೆ ರಾಮದೇವರಿಗೆ ಬರುತ್ತೆ ಅದು. ಕಾರುಣ್ಯ ನಿಧಿ, ರಾಮದೇವರು ಎಷ್ಟು ಕಾರುಣ್ಯ ನಿಧಿಯಾಗಿದ್ದಾನೆ. ಆ ಥರ ಆತ ನಮ್ಮ ಜೊತೆಗೆ ನಮ್ಮ ಒಳಗೆ ಇದ್ದು ಆತ ಒಲಿತಾ ಇದ್ದಾನೆ ನಮಗೆ. ಯಾಕಪ್ಪ ನಡುಗ್ತಾ ಇದ್ದೀ ನೀನು? ನಮ್ಮಪ್ಪ ಬಡವ ಅಲ್ಲ, ದೊರೆ, ಕುಡಿಪಲ್ಲವಿಸಿದಂತೆ ತಡೆಯದೇ ಬೆಳೆಸುವ. ಈ ಏನಾದರೂ ಬೀಜಗಳು ಹಾಕಿದಾಗೆ ನಾವು ಆ ಗಿಡ ಬರಲಿಕ್ಕೆ ಒಂದು ಸ್ವಲ್ಪ ಟೈಮ್ ಆಗ್ತದೆ. ಅದು ಸ್ವಲ್ಪ ಬಂದ್ಗಳಿಗೆ ಅದು ಮೇಲೆ 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 ಹೀಗೆ ಬೀಜ ಇಟ್ಟುಗಳಿಗೆ ಅದು ಮೇಲೆ ಹಿಂಗೆ ಭೂಮಿನ ಶೀಳಿಸ್ಕೊಂಡು ಅದು ಬೆಳೀತದೆ ಗಿಡ. ಆ ಥರ ತಡೆಯದೆ ನಮ್ಮನ್ನು ಬೆಳೆಸ್ತಾನೆ, ನಮ್ಮನ್ನು ಉಳಿಸ್ತಾನೆ ನಮ್ಮಪ್ಪ. ಹರಿ ಇತ್ತದ್ದು ಸರ್ವ ಹರಿದಾಸರು ಎಂದು. ದೇವರು ಇತ್ತದ್ದೆಲ್ಲ ಏನೇ ಕೊಟ್ಟಿರ್ಬೋದು ನಮಗೆ, ಮಕ್ಕಳಾಗಿರ್ಬೋದು, ಗಂಡ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಎದುರು ಮನೆಯವರು, ಪಕ್ಕದ ಮನೆಯವರು, ಕೆಲಸಕ್ಕೆ ಹೋದಾಗೆ ಅವರೆಲ್ಲರೂ ಹರಿದಾಸರು. ಇದು ಅಂದ್ಕೊಂಡು ನೋಡೋಣ ಒಂದು ಸರಿ. ಅವರು ಬೈದರೂ ಹರಿದಾಸರು ಬೈತಾ ಇದ್ದಾರೆ, ಒಳಗೆ ಹರಿಯಿದ್ದಾನೆ. ಇದು ಅನುಸಂಧಾನ ಬಂತು ಅಂದರೆ ಏನೂ ಆಗೋದಿಲ್ಲ ಅಂತೆ. ಇಲ್ಲಿ ಒಂದು ಆಚಾರ್ಯರು, ನಮ್ಮ ಗುರುಗಳು ಒಂದು ಇದು ಹೇಳ್ತಾ ಇದ್ರು. ಒಬ್ಬರು ಆಚಾರ್ಯರಂತೆ ಪ್ರವಚನ ಮಾಡಲಿಕ್ಕೆ ಹೋಗಿದ್ರಂತೆ. ಅಲ್ಲಿ ಕಾಲು ತೊಳಿಬೇಕು ಅಂತ ಹೋದಾಗೆ ಅಲ್ಲಿ ಒಂದು ಮಡಿ ಹೆಣ್ಮಗಳು ಒಂದು ಸೀರೆ ಹಿಂಡಿ ಮಡಿಲೇ ಇಟ್ಟಿದ್ಲಂತೆ. ಆಚಾರ್ಯರು ಬಗಲಾಗಿತ್ತದು, ಈ ಕಡೆ ಕಾಲು ತೊಳ್ಕೊಂಬಿಟ್ರು. ಆ ಮಡಿ ಹೆಣ್ಮಗಳು ಬಂದು ಸಾಕಷ್ಟು ಬೈಲಕ್ಕೆ, ಈಗ ನಂದು ಪುರಾಣ ಕೇಳಬೇಕು, ಅದಾದಮೇಲೆ ಊಟಕ್ಕೆ ನಂಗೆ ಸೀರೆ ಬೇಕು, ಒಣಗಕ್ಕೋಬೇಕು, ನೀನು ಹೀಗೆ ನೀರಾಗ್ಬಿಟ್ಟೆ ಅಂತ ಬೈಲಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ. ಆಚಾರ್ಯರೆಲ್ಲ ಕೇಳಿದ್ರಂತೆ, ಕೇಳಿ ಸುಮ್ಮನಾಗ್ಬಿಟ್ರಂತೆ. ಆದಮೇಲೆ ಮತ್ತು ಆಕೆ ನೀರು ಹಿಂಡಕ್ಕೊಂಡು ಎಲ್ಲ ಮಾಡಿದ್ಲು. ಪ್ರವಚನ ಹೇಳೋದು ಆತನೇ. ಆಕೆ ನೋಡಿ ಹೋಗಿ ಕಾಲಿಗೆ ಬಿದ್ದು, ಆಚಾರ್ಯರೇ ನನಗೆ ಕ್ಷಮೆ ಇರಲಿ, ನಾನು ಹೀಗೆಲ್ಲ ಅನ್ನಬಾರ್ದಾಗಿತ್ತು ಅಂದರೆ, ಏನಮ್ಮ ಬೇರೆಯವರೆಲ್ಲ ಕೇಳಿದ್ರಂತೆ, ನೀವು ಯಾಕೆ ಆಚಾರ್ಯರೇ ಆಕೆಗೆ ಹೇಳಲಿಲ್ಲ ಪ್ರವಚನ ಹೇಳೋ ಆತ ನಾನೇ ಅಂತ ಹೇಳಾಗಲಿ. ಒಳಗೆ ನಿಂತು ನನ್ನ ಸ್ವಾಮಿ ಬಯಸ್ತಾ ಇದ್ದಾನೆ, ಆತ ಬಯಸೋ ಕಾಲಕ್ಕೆ ನನ್ನ ಒಳಗಿದ್ದ ಸ್ವಾಮಿ ನೀನು ಸುಮ್ಮನೆ ಇರು ಅಂತ ಹೇಳಿದ್ದಾನೆ ಅಂತ ಹೇಳಿದ್ರಂತೆ. ಎಷ್ಟು ಅನುಸಂಧಾನ ಇರಬೇಕು ಆಚಾರ್ಯರಿಗೆ ಅಲ್ಲಿ ಅಂಥೇಳಿ. ಅಂದರೆ ಇಲ್ಲಿ ಹರಿಯಿತ್ತದ್ದು ಸರ್ವರು ಹರಿದಾಸರು ಅಂತ ನಾವು ಅಂದ್ಕೊಂಡಾಗೆ ಅರೆಮರೆ ಇಲ್ಲದೆ ಹರಿಯಾಧೀನವೇ ಎನ್ನಲು. ಅರೆಮರೆ ಎಲ್ಲೂ ಅಕ್ಕಡಿ ಕಡೆ ನೋಡಲಾರ್ದಾಗ ನಾವು ಎಲ್ಲ ಹರಿಯ ಆಧೀನ, ಇದನ್ನು ತಿಳ್ಕೊಬೇಕು. ನಿಂತುವೆ, ಬಿದ್ದುವೆ, ಕೂತ್ವೆ, ತಗಲಿತು, ಆಯಿತು, ಏನೋ ಹೆದರಿಕೆ, ಯಾವುದು ಹೆದರಬೇಡ, ಎಲ್ಲ ಹರಿಯ ಆಧೀನ. ಹರಿ ನಿನ್ನವರ ಪರಿಪೂರ್ಣ, ಹಾಗ ಅಂದ್ಕೊಂಡ್ರೆ ಸಾಕು, ನಿನ್ನವರೆಲ್ಲರಿಗೆ ಪರಿಪೂರ್ಣ ಆಯುಷ್ಯು ಕೊಟ್ಟು ಪೊರೆವನು ಪೊಂದಲ್ಲಿಟ್ಟು ಪರಿಪರಿ ವಿಧದಲ್ಲಿ ನಿನ್ನ ಒಲಿತಾನೆ, ನಿನ್ನವರನ್ನೆಲ್ಲರನ್ನ ಒಲಿತಾನೆ. ಹರುಷವೀವುತ್ತ, ಸಂತೋಷವೀವುತ್ತ. ಮತ ಯಾವ ರೀತಿ ಸಂತೋಷ? ಬರೀ ಹಣ ಕೊಟ್ಟು ಮನೆ ಕೊಟ್ಟು ಇದ್ರ ಸಂತೋಷ ಅಲ್ಲ, ತನ್ನ ಶರಣರನ್ನು ಮಾಡಿ ಭಕ್ತಿ ಕೊಡ್ತಾನಂತೆ. ಭಕ್ತಿ ಪರಮಜ್ಞಾನ ಆನಂದದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ.
ಬರೇ ನಮಗೆ ಈ ಏನು ನಿತ್ಯ ಸಂಸಾರಕ್ಕೆ ಬೇಕಾಗಿದ್ವೆಲ್ಲ ಹೆಚ್ಚೆಚ್ಚಿಗೆ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡೋದಲ್ಲ, ಭಕ್ತಿ ಕೊಟ್ಟು ತನ್ನ ಶರಣರನ್ನು ಮಾಡಿಕೊಂಡು ಜ್ಞಾನ ಕೊಟ್ಟು ಆನಂದದಲ್ಲಿ ನಮ್ಮನ್ನೆಲ್ಲನ್ನ ರಕ್ಷಣೆ ಮಾಡ್ತಾನೆ. ಸರಸ ಮೂರುತಿ ದೇವ ವಿಜಯ ವಿಠ್ಠಲನಂಗ್ರಿ, ದೇವರ ಪಾದಕ್ಕೆ ಎರಗಿದರೆ ಸಾಕು ನಾವು. ನೆರೆ ನಂಬಿದವರಿಗೆ, ಅಂಥವ್ರು ನೆರೆ ನಂಬಿದರೆ ಸಾಕು, ಅವರ ಉಗುರು ಕೂಡ ಮಾಸ್ಲಾರ್ದಾಗಿ ನೋಡ್ಕೊತಾನಂತೆ. ಹಾಗೆ ಹೇಳ್ತಾ ಇದ್ದಾರೆ ನೋಡ್ರಿ ವಿಜಯದಾಸರು. ಅವರ ಉಗುರು ಅಂತ ದೇವರ ನಾಮಸ್ಮರಣೆ, ದೇವರಪ್ಪ ಏನು ನಾಮಸ್ಮರಣೆ ಅಂದರೆ ಸರ್ವ ನಿನ್ನಾಧೀನ. ಅವ್ರು ಬೈದರು ನಿನ್ನಾಧೀನ, ಅವ್ರ ಒಳಗೆ ನಿಂತು ಬಯಸ್ತಾ ಇದ್ದಾರೆ. ಅವ್ರು ಹೊಗಳಿದ್ರು ನಿನ್ನಾಧೀನ, ಅವರೊಳಗೆ ನಿಂತು ನನಗೆ ಹೊಗಳಿಸ್ತಾ ಇದ್ದಿ. ಇದು ಅನ್ಕೋತಾ ಇದ್ದರೆ ಸಾಕು. ಅಂಥವರಿಗೆ ಉಗುರು ಕೂಡ ಮಣಿಸ್ಲಾರ್ದಾಗೆ ಅಂದರೆ ಮಾಸ್ಲಾರ್ದಾಗೆ ಕಾಯ್ತಾನೆ ಅಂತ ಹೇಳ್ತಾ ಇದ್ದಾರೆ. ಫಣಿಶಾಯಿ ಸರ್ವದಾ ಹೊಣೆಯಾಗಿರಲಿಕ್ಕೆ, ಆತನೇ ಹೊಣೆಗಾರ, ಆತ ನಮ್ಮ ಹಿಂದೆ ಇದ್ದಾಗೆ ಯಾಕೆ ಅನುಮಾನ, ಯಾಕೆ ಹೆದರ್ತೀಯಪ್ಪ? ವಿಜಯ ವಿಠ್ಠಲ ಒಲಿತಾನೆ, ಬಂದು ನಮ್ಮಪ್ಪ ಒಲಿತಾನೆ. ಏನೇ ತೊಂದರೆ ಕೊಟ್ಟರು ಸ್ವಾಮಿ ನಿಂತು ಅದಕ್ಕೆ ಬೇಕಾಗಿದ್ದೆಲ್ಲ ತಂದು ಪರಿಹಾರ ಮಾಡ್ತಾನೆ. ಅದು ಅವರು ಒಳಗೆ ಇದ್ದವನು ಸ್ವಾಮಿ ಆ ತೊಂದರೆ ಕೊಡ್ತಾ ಇದ್ದಾನೆ, ಆ ತೊಂದರೆಯನ್ನು ಕಾಪಾಡೋದು ಕೂಡ ಆ ಸ್ವಾಮಿನೇ, ಆತನೇ ಬಂದು ಕಾಪಾಡ್ತಾನೆ ಅಂಥೇಳಿ ವಿಜಯದಾಸರು ಇಲ್ಲಿ ಅತ್ಯದ್ಭುತವಾಗಿ ಹೇಳಿದ್ದಾರೆ. ಅನುದಿನ ಬಿಡಲಾರ್ದಾಗೆ ಇದ್ದಾನೆ ನಮ್ಮ ಜೊತೆಗೆ, ಆತನೇ ಹೊಣೆಯಾಗಿ ಇದ್ದಾನೆ, ಸರ್ವದ ಹೊಣೆ ತಗೊಂಡಿದ್ದಾನೆ, ನಮ್ಮನ್ನೆಲ್ಲರನ್ನ ಕಾಪಾಡ್ತಾ ಇದ್ದಾನೆ. ಆತ ಒಲಿತಾನೆ. ಯಾಕೆ ನಡುಗ್ತಾ ಇದ್ದಿ, ಯಾಕೆ ಹೆದರ್ತಾ ಇದ್ದಿ, ಯಾಕೆ ನೀನು ಭಯಪಡ್ತಾ ಇದ್ದೀಯಪ್ಪ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಎಷ್ಟು ಅದ್ಭುತವಾದ ಸುಳಾದಿ ಇದು. ದಾಸ್ಯ ಭಾವ ಇದ್ದರೆ ಸಾಕು, ಹರಿಯನ್ನು ಭಜಿಸಿದರೆ ಸಾಕು, ನಮ್ಮ ಜೊತೆಯಲ್ಲಿ ಇದ್ದು ಸರ್ವದ ಪ್ರತಿ ಕ್ಷಣ ನಮ್ಮ ಜೊತೆಗೆ ಇದ್ದು ರಕ್ಷಣೆ ಮಾಡ್ತಾನೆ ನಮ್ಮಪ್ಪ ಅಂಥೇಳಿ ವಿಜಯದಾಸರು ಇಲ್ಲಿ ನಮಗೆಲ್ಲರಿಗೆ ತಿಳಿಸ್ಕೊಟ್ಟಿದ್ದಾರೆ. ನಾವೆಲ್ಲರೂ ಈ ಸಾಧನ ಮಾರ್ಗದಲ್ಲಿ ಮುಂದಕ್ಕೆ ಹೋಗೋಣ. ಎಷ್ಟು ನಮ್ಮ ಜೀವನ ಯೋಕ್ತಿಗೆ ಆಗ್ತದೋ ಅಷ್ಟು ನಾವು ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬೋ ಅನುಸಂಧಾನ ತರಲಿಕ್ಕೆ ಪ್ರಯತ್ನ ಮಾಡೋಣ. ಒಳಗೆ ನಿಂತು ಸ್ವಾಮಿ ಎಷ್ಟು ನನ್ನ ಜೀವನ ಯೋಕ್ತಿಗೆ ಹೇಳಬೇಕೋ ಅಷ್ಟು ನುಡಿಸಿದ್ದಾನೆ. ಎಲ್ಲರಿಗೆ ಅನಂತ ನಮಸ್ಕಾರಗಳು. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.